ಬೈರಾಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಆದರೆ ಕಳಪೆ ಕಾಮಗಾರಿ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ SDMC ಅವರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಇವರು NOC ಕೊಡಬಾರ್ದಾಗಿತ್ತು. NOC ಕೊಟ್ಬಿಟ್ಟಿದ್ದಾರೆ. ಕಾಂಟ್ರಾಕ್ಟ್ರು ದುಡ್ಡು ತಗೋ ಹೊರಟೋಗಿದ್ದಾರೆ. ನೋಡಿದ್ರೆ ತುಂಬ ಕಳಪೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅವಶ್ಯಕತೆ ಇರೋದ್ರಿಂದ ಇದನ್ನು ಉದ್ಘಾಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಉದ್ಘಾಟನೆ ಮಾಡಿದ್ದೀವಿ. ರಿಪೇರಿ ಮಾಡಿಸ್ತೀವಿ. ಅದೇ ಈಗ ಅವ್ರಿಗೆ ಇಲ್ಲ, ನನಗೆ ಇವತ್ತು ಗೊತ್ತಾಗಿದೆ. ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಲಿಕ್ಕೆ ಮತ್ತು ಈ ಕಾಮಗಾರಿನ ಮತ್ತೆ ರಿಪೇರಿ ಮಾಡಿಕೊಡ್ಲಿಕ್ಕೆ ಕ್ರಮ ತಗೋತೀವಿ. ನಾನು ಕಾಂಟ್ರಾಕ್ಟ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತಿಂದ ಅದ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. 59 ಲಕ್ಷ ರೋಡ್ಗೆ ಹೋಗಿದ್ದು ದುಡ್ಡು ಬಂದಿತ್ತು. ಅದ ಏನು ಡೆಮಿಕ್ಸ್ ಮಾಡಿ ತಗೊಬಂದ್ರು ಗೊತ್ತಿಲ್ಲ. ಗ್ರಾಂಟ್ ಯಾರಿಗೂ ಗೊತ್ತಿಲ್ಲ. ನಂಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಾನು ಒಬ್ಬ ಕಾಂಟ್ರಾಕ್ಟ್ ಆಗಿ ಈ ಕೆಲಸ ಮಾಡಬಾರ್ದು. ಅವರ ಪಾರ್ಟಿಯ ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬೇಕು. ಇಡೀ ತಾಲೂಕಲ್ಲಿ ಎಲ್ಲೂ ಕೆಲಸ ಮಾಡಬಾರ್ದು. ನಾವು ಬಂದ ಅಧಿಕಾರಿಗಳು ನಾವು ಮಾಡಿಸ್ತಾ ಇದೀವಿ, ಕ್ವಾಲಿಟಿ ಮಾಡಿಸ್ತಾವಿ ಅಂತ ಅಂದ್ರು ನಾವು ಹೊಂಟೋದಷ್ಟೇ. ಬಂದು ಜವಾಬ್ದಾರಿ ನಮ್ದು ಇದೆ. ನಾವು ಬಂದು ನೀರು ಹಾಕೋದು ಅವು ಇವು ಎಲ್ಲ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಯ್ತಿದ್ದೋ, ಬಂದು ನೋಡ್ಕೊಯ್ತಿದ್ದೋ. ಆದ್ರೂ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ಬಿಲ್ಡಿಂಗ್ಗಳ ಈ ರೀತಿ ಕಾಂಟ್ರಾಕ್ಟ್ ಯಾವುದೇ ಕಾಂಟ್ರಾಕ್ಟ್ ಆದ್ರೂ ಈಗ ಮಾಡಬಾರ್ದು. ಇದು ನಮ್ಮ ಬೈರಾಪಟ್ಟಣದ ಪ್ರಾಥಮಿಕ ಶಾಲೆ. ಇಲ್ಲಿ ಈ ವರ್ಷದಲ್ಲಿ ಇದು 1.25 ವರ್ಷ ಆಯ್ತು ಇದು ಕೆಲಸ ಶುರು ಮಾಡಿ ಕಾಮಗಾರಿನ. ಆದ್ರೆ ಇದು ಉದ್ಘಾಟನೆ ಮಾಡುವಷ್ಟರಲ್ಲೇ ಅದು ನೋಡಿದ್ರೆ ಕಳಪೆ ಕಾಮಗಾರಿ ಅಂತ ಜನಕ್ಕೆಲ್ಲ ಗೊತ್ತಾಗ ಮತ್ತೆ ಡೀಟೇಲ್ ಮಾಡವ್ರೆ. ಅಂದ್ರೆ ಎಲ್ಲ ಆಲೆ ಗಾರೆ ಎಲ್ಲ ಉದುರೋಯ್ತಾ ಇದೆ, ಆಲೆಲ್ಲ ಬಿರುಕು ಬಿಡ್ತಾ ಇದೆ. ಮೇಲೆ ಚಿರಿಕಿ ಹಾಕಿದ್ದಾರೆ. ಇನ್ನು ಆ 1-2-3 ತಿಂಗಳು ಈ ಸೀಸನ್ ಮಳೆ ಬಿದ್ರೆ ಅದು ಸೋರಕ್ ಶುರು ಆಯ್ತದೆ. ಇದು ಈ ಅಧಿಕಾರಿಗಳ ನಿರ್ಲಕ್ಷ್ಯನೋ, ಶಾಲೆ ಅಭಿವೃದ್ಧಿ ಸಮಿತಿಯಿಂದ ನಿರ್ಲಕ್ಷ್ಯನೋ, ಯಾರ ನಿರ್ಲಕ್ಷ್ಯನೋ ಅದು ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಕಾಮಗಾರಿ ಸಂಪೂರ್ಣ ಕಳಪೆ. ಇಂಥ ಕಾಂಟ್ರಾಕ್ಟರ್ಗಳನ್ನ ಇವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸ್ಬೇಕು ಅನ್ನೋದು ನಮ್ಮ ಗ್ರಾಮಸ್ಥರ ಒಂದು ಒತ್ತಾಯ. ಇದು 52 ಲಕ್ಷ ರೂಪಾಯಿನ ಕಾಮಗಾರಿ. ಇಂಥ ಅಷ್ಟೊಂದು ದುಡ್ಡು ತಗೊಂಡು ಸಾರ್ವಜನಿಕರ ಹಣನ ಈ ಮಟ್ಟದ ಕಳಪೆ ಕಾಮಗಾರಿ ಮಾಡಿಸಿ ಈ ನಮ್ಮಲ್ಲಿ ಇನ್ನೊಂದು ನನಗೆ ಬಂದಿರೋ ಅನುಮಾನ ಅಂದ್ರೆ ಈ BO ಸಾರು ಏನ್ ತಾಲೂಕಿನ ಅಧಿಕಾರಿ ಇದ್ದಾರೆ, ಅವ್ರು ಹೆಂಗೆ ಸೈನ್ ಹಾಕೊಟ್ರು ಅವ್ರಿಗೆ ಪರ್ಮಿಷನ್ಗೆ ಉದ್ಘಾಟನೆ ಮಾಡಿಕೆ. ಅವರು ಇಂಜಿನಿಯರ್ಗಳ ಮೇಲೆ ಹೇಳ್ತಾರೆ ಇದನ್ನ ಇಂಜಿನಿಯರ್ ಕೊಡ್ಬೇಕಾಗಿತ್ತು, ಇಂಜಿನಿಯರ್ ಮಾಡ್ಬೇಕಾಗಿತ್ತು, ಇಂಜಿನಿಯರ್ ಹೇಳಿದ್ರು ನಾವು ಕೊಟ್ಬಿಟ್ಟು ಅಂತ. ಇವ್ರು ತಾಲೂಕು ಮಟ್ಟದ ಅಧಿಕಾರಿ ಏನ್ ಮಾಡ್ತಾ ಇದ್ರು? ಆದ್ರೆ ಬಂದು ಪರಿಶೀಲನೆ ಮಾಡ್ಬೇಕು ತಾನೆ. ಅವರು ಪರಿಶೀಲನೆ ಮಾಡಿದೇನೆ, ಏನೂ ಮಾಡಿದೇನೆ ಈ ರೀತಿ ಮಾಡಿ ಸಂಪೂರ್ಣ ಕಳಪೆ, 100% ಕಳಪೆ ಕಾಮಗಾರಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.